ಏನಿದು ಗಂಡು ಇನ್ನೂ ಬಂದೇ ಇಲ್ಲ. ಬರೋಕ್ಕೆ ಹೇಳಿದ್ದೀನಿ. ನನ್ನ ತಂಗಿವ ಬೇರೆ ಬೇಜಾರಾಗ್ಬಿಟ್ಟವಳಲ್ಲಪ್ಪ. ಅವಳಿಗೆ ಸಮಾಧಾನ ಮಾಡಿ 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 ನನ್ನ ಹೆಣ ಎತ್ತು ಹೋಗ್ಬಿಟ್ಟೈತೆ. ಯಾವಾಗ ಸರಿ ಹೋಗ್ತಾಳೋ ಏನು ಕತೆನೋ ನನ್ನ ತಂಗಿಯವ ಒಂದೂ ಗೊತ್ತಾಯ್ತಲ್ಲ. ನಾನು 500 ಹತ್ರ ಈಸ್ಕೊಂಬಂದು ಔಷಧಿನ ಬಿಡ್ತಾನೆ ಅವನಿ ಗುಣ ಆಯ್ತಾಳ ಗುಣ ಆಯ್ತಾಳ ಅಂದ್ಕೊಂಡು ದಿನ ದಿನ ನೋಡ್ತಾನೆ ಇದ್ದೀನಿ, ಆದರೆ ಆಯ್ತಾನೇ ಇಲ್ಲ. ತಿಪ್ಪೇಸ್ವಾಮಿ ಅಂತಲೇ ಇರ್ತಾಳೆ. ಅಯ್ಯೋ ದೇವ್ರೇ. ಆದರೆ ಆ ಅಯ್ಯಪ್ಪನಿಗೆ ಪಾಪ ಮದುವೆ ಮಾಡಿ ಕಳ್ಸುಮ ಅಂದರೆ ಇವಳಿಗಿನ್ನೂ ಜ್ಞಾನ ಬಂದಿಲ್ಲ. ಹಂಗೆ ಮಾಡಿಸಿ ಕಳ್ಸುಮ ಅಂದ್ರೂ ಆ ತಿಪ್ಪೇಸ್ವಾಮಿ ಒಪ್ತಾ ಇಲ್ಲ. ನನಗೇನಪ್ಪನೇ ಮಾಡಲಿ ಒಂದು ಗೊತ್ತಾಯ್ತಲ್ವಲ್ಲ. ಹಿಂಗೆ ಆದರೆ ಅಷ್ಟೇ ಕತೆ, ಏನೂ ಆಗೋಕ್ಕಿಲ್ಲ ಅನಿಸ್ತೈತೆ. ಏನ್ರಿ ಮಾಡ್ತಿದ್ದೀರಾ ಒಬ್ಬರೇ ನಿಂತ್ಕೊಂಡು? ಏನ್ರಿ ಯೋಚನೆ ಮಾಡ್ತಿದ್ದೀರಲ್ಲ? ಅಯ್ಯಯ್ಯ ಯಾಕ್ರಿ ಹಿಂಗೆ ಆಡ್ತಿದ್ದೀರಲ್ಲ? ಮ್ಯಾಕು ಕೆಳಕು ಹಿಂಗೆ ಕುಡಿತಾ ಇದ್ದೀರಲ್ಲ? ಯಾಕ್ರಿ? ಕೇಳ್ತಲ್ಲ ಏನು ಮಾಡ್ತಿದ್ದೀನಿ ಅಂತ. ಅದಕ್ಕೆ ನೋಡು, ಮ್ಯಾಕು ಕೆಳಕು ಹಿಂಗೆ ಜಿಕ್ಕೊಂಡು ನಿಂತಿದ್ದೀನಿ. ನಂಗೆ ಮಾಡೋಕ್ಕೆ ಕ್ಯಾಮೇ ಇಲ್ಲ ನೋಡು. ಅದಕ್ಕೆ ಇದು ಮಾಡ್ತಾ ಕೂತಿದ್ದೀನಿ ಕಣಮಿ. ಅದಕ್ಕೆ ಇದು ಮಾಡ್ತಾ ಕೂತಿದ್ದೀನಿ, ನೀನು ಬಂದು ಕೇಳಲಿ ಅಂತ. ಈ ವಯಸ್ಸಲ್ಲಿ ಹಿಂಗೆ ಆಡಕ್ಕೆ ಹೋದ್ರೆ ಆಮೇಲೆ ಏನಿಲ್ಲ, ನಿಮ್ಮ ಸೊಂಟ ನೆಟ್ಟಿಗಿರೋದು ಸೊಟ್ಟ ಬಿಟ್ಟ ಹಾಗೆ ಮೂಲೆಯಲ್ಲಿ ಕೋಲ್ ಹಿಡ್ಕೊಂಡು ಕುತ್ಕೋಬೇಕೈತೆ. ಉಸ್ಸಾರು ಏನೇ ಎದುರಿಸ್ತೀಯ ಏನೇ ನನ್ನನ್ನೇ? ನಾನೇಕಪ್ಪ ನಿನ್ನೆ ಎದುರಿಸ್ಲಿ? ನಿನ್ನ ಎದುರಿಸು ಸಾಕತ್ತು ನನಗೈತಾ? ಹೇಳು. ಏನೋ ಅಪ್ಪ, ನೆನ್ನೆ ಇವಳು ತಂಗಿಗೆ 2 ಹೆಚ್ಚಾಗಿ ಬೈದುಬಿಟ್ಟೆ. ಅದಕ್ಕೆ ನೆನ್ನೆಯಿಂದ ನನ್ನ ಮೇಲೆ ಸಿಡುಕ್ ಮುತ್ತಿ ಸಿಂಗಾರಪ್ಪಂತಾರ ಉರ್ರೋ ಅಂತ ಇದೆಯಲ್ಲ ನೀನು. ನಿನಗೆ ಸರಿಯಾ ಇದು? ಮಾಡ್ಕೊ ನಂಗೂ ಟೈಮ್ ಬರ್ತದೆ, ಮಾಡ್ತೀನಿ. ಹೆಂಗಿದ್ರು ಏನ್ರೆ ಅನ್ಕೊ ಬತ್ತೀಯಲ್ಲ, ಅವಾಗ ಐತಿ ನೋಡು ಮೂಸ್ತಿ ಮೇಲೆ ಸರಿಯಾಗಿ ಒತ್ತು ಕಳಿಸಿದ್ರೆ ಸರಿ ಹೋಗುತ್ತೆ. ನೋಡು, ಹಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಕ್ಕೆಲ್ಲ ನೋಡು. ಮತ್ತೆ ನಾನು ಸಹಿಸ್ಕೊಂಡಿದ್ದೀನಿ. ನೆನ್ನೆ ನೀನೇನಂದ ಅಂತ ನಾನು ನಿಂತಿದ್ದ ಜಾಗದಲ್ಲೇ ಕೇಳಿಸ್ಕೊಂಡಿದ್ದೀನಿ. ಸುಮ್ಕಿರಾಮಿ. ಹೌದೌದು, ನಿನ್ನ ತಂಗಿಗೆ ಕೇಡು ಬಯಸೋ ಬುದ್ಧಿ ನನಗೆ ಜಾಸ್ತಿ ತುಳುಕ್ತೈತೆ ನೋಡು. ನಂಗೇನು ಮಾಡೋಕ್ಕೇಮೇ ಇಲ್ಲ. ಇಲ್ಲ, ನಾನು ಇವಾಗ ತಾನೇ ಹೊಸ್ದಾಗಿ ಮದುವೆ ಆಗ್ಬಿಟ್ಟು ಬಂದಿದ್ದೆ ನೋಡು. ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೊಂಡು ಸಾಯೋದಕ್ಕೆ ನನಗೂ ವಯಸ್ಸೈತೆ ಕಣ್ರಿ. ವಯಸ್ಸಾಗೈತೆ. ನೀನೊಬ್ಬನಿಗೆ ಅಲ್ಲ, ಜೊತೆಗೆ ನನಗೂ ವಯಸ್ಸಾಗೈತೆ. ಎಲ್ಲ ಮಾಡ್ಕೊಂಡು ಸಾಯಿ ಅಂದರೆ ಆಗೋಕ್ಕಿಲ್ಲ. ಬಾಯಿ ಮುಚ್ಕೊಂಡು ಜಾಗ ಬಿಡು. ನನಗೂ ಇನ್ನೂ ಕೆಲಸ ಐತೆ, ಕೇಮೆ ಐತೆ. ಬಿಡ್ತಿದೆಯಲ್ಲ ನಿನ್ನ ತಂಗಿನ ಆಟ ಆಡ್ಕೊ ಹೋಗಿ ಅಂತ. 3 ಕತೆ ವಯಸ್ಸಾಗೈತೆ. ಮದುವೆ ಮಾಡೋದು ಬಿಟ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡೋದು ಬಿಟ್ಬಿಟ್ಟು ನನ್ನ ಹತ್ರ ಬಂದು ನಾನು ಮಾತಾಡೋಕ್ಕೆ ಕುಣ್ಕೊಳಿ. ಇವಾಗ ಯಾರು ಬೇಡ ಅಂದರು ಮ್ಯಾಕೆ ಕೆಳಕ್ಕೆ ಅಂತ. ಕುಣ್ಕೊ ಹೋಗ್ರಿ. ಇವನೊಬ್ಬನಿಗೆ ತಲೆ ಇರೋದು ತಲೆ, ನನಗೇನಿಲ್ಲ ಮಾಡಕ್ಕೆ. ನನ್ನ ಕೇಮಿಲ್ಲ. ಬಂದು ನಿನ್ನ ತಂಗಿನೇ ಮಾಡಬೇಡಿ ಅಂತ ಹೇಳ್ತಿದ್ರಲ್ಲ. ಬನ್ನಿ ನನ್ನ ಜೊತೆ ನಿಂತ್ಕೊಂಡು ಪಾತ್ರೆ ಬೆಳಗುರಂತೆ, ಬಟ್ಟೆ ಒಗಿರಂತೆ. ನಾನು ಒಬ್ಳು ಕೈಲಿ ಆಗಲ್ಲ. ಬಂದು ಮಾಡಿದ್ರೆ ಮಾಡ್ಕೊಡ್ತೀನಿ, ಇಲ್ಲ ಅಂದರೆ ಹೋಗ್ರಿ ನೆಟ್ಟಿಗೆ. ಅಲ್ಲ, ಇವಳು ನೋಡ್ದೆ ಇವಳ ಯಬ್ಬೋ, ಈ 8 ದಿನ ಎದುರಾಕೊಳ್ಳೋದು ಸಹಾನೇ ಕಷ್ಟ ಕಣಪ್ಪೋ. ಆಗೋಕ್ಕಿಲ್ಲ ಅಂದರೆ ಆಗೋಕ್ಕಿಲ್ಲ. ಹುಷಾರಾಗಿರ್ಬೇಕು ನನ್ನ ಹೆಂಡ್ರ ಜೊತೆ. ಇಲ್ಲ ಅಂದರೆ ನನ್ನಲ್ಲ ನನ್ನ ತಂಗಿ ಮದುವೆ ಮಾಡೋದು. ಇವಳಿಗೆ ಮದುವೆ ಮಾಡಿಸ್ಬಿಟ್ಟು ಕಳಿಸ್ಬಿಟ್ರೆ ಆಮೇಲೆ ನನಗೆ ದಿಕ್ಕು. ಓ ತಿಪ್ಪೇಸ್ವಾಮಿ ಬರ್ತಾನೆ. ಬರಲಿ ದೇರೆ, ಆದಷ್ಟು ಬೇಗ ನನ್ನ ತಂಗಿಗೂ ತಿಪ್ಪೇಸ್ವಾಮಿಗೂ ಬೇಗ ಮದುವೆ ಆಗೋ ಥರ ಮಾಡಿಬಿಡಪ್ಪ. ನನಗೆ ಹೆಂಡತಿ ಕಾಟ ಜಾಸ್ತಿ ಆಗಿ ಹೋಗೋದೆ. ಏನಾದರೂ ಮಾಡಿ ಒಂದೊಳ್ಳೆ ಉಪಾಯ ಮಾಡಿಬಿಡಪ್ಪ. ಗೌಡ್ರೆ ಬಾರಪ್ಪ ತಿಪ್ಪೇಸ್ವಾಮಿ. ಎಷ್ಟೊತ್ತು ಗಂಟೆ ಕಾಯಿಸ್ಬಿಟ್ಟೆ? ಈಟೊತ್ತು ಗಂಟೆ ನಿನ್ನಪ್ಪ ಬರೋದು? ಅಯ್ಯೋ, ಏನು ಮಾಡೋದು ಗೌಡ್ರೆ? ಗದ್ದೆ ಕೆಲಸ ಮರೆಯೋಕ್ಕಾಗುತ್ತಾ? ಅದಕ್ಕೆ ಎಲ್ಲ ಕ್ಯಾಮೆನೋ ಬಿರ್ಬಿರ್ನೆ ಎದ್ದು ಎಲ್ಲ ಮಾಡ್ಬಿಟ್ಟು ಬಂದೆ. ಇನ್ನೊಂದು ಸ್ವಲ್ಪ ಹೊತ್ತು ಹಿಂದೆಗಡೆ ಹಿತ್ಲಲ್ಲಿ ಕೆಲಸ ಇತ್ತು, ಬಿಟ್ಬಿಟ್ಟು ಬಂದಿವ್ನಿ. ಸಂಜೆ ಮಟ್ಟ ಮಾಡಿದ್ರಾಯ್ತು ಅಂತ ಹೇಳಿ. ಅಯ್ಯೋ ಪಾಪ, ನಾನು ನೋಡಪ್ಪ ಮರ್ತುಬಿಟ್ಟೆ. ನಿಮ್ಮ ಮನೇಲಿ ನೀನು ಅಪ್ನಿಯಾಗಿರೋದು ಅನ್ನೋದ ನಾನು ಮರ್ತೇ ಬಿಟ್ಟಿವ್ನಿ. ಹೋಗ್ಲಿ ಬಿಡಪ್ಪ ಮಗ. ನನ್ನ ತಂಗಿವ ತಿಪ್ಪೇಸ್ವಾಮಿ ಅಂತ ಯಾವಾಗಲೂ ಕನ್ವರ್ಸ್ತಿದ್ಲು. ಅದೆಲ್ಲೋ ಕರ್ಕೋಬೇಕು ಅಂತ ಹೇಳ್ತಾ ಇದ್ಲು ಕಣಪ್ಪ. ಅದ್ಯಾತಾಗೂ ಏನು ಅಂತ ನಂಗೆ ಗೊತ್ತಿಲ್ಲ. ಕರಿತೀನಿರಪ್ಪ. ಏನು ಗೌಡ್ರೆ, ನಿನ್ನ ತಂಗಿಯವ ನನ್ನನ್ನು ಕರೆಯೋದ? ಯಾಕೆ ಗೌಡ್ರೆ? ಅಯ್ಯೋ, ಚಿಕ್ಕ ವಯಸ್ಸಾಗ ಅವನ ಗೆಳೆಯ ಸಂಕ್ರಾಂತ ಇದ್ದ ಕಣಪ್ಪ. ತೀರೋಗ್ಬಿಟ್ಟವನೇ. ಅವನೇ ನೀನು ಅಂದ್ಕೊಂಡು ಯಾವಾಗಲೂ ಕೇಳ್ತಾನೆ ಇರ್ತಾನೆ, ಸಂಕ್ರಾಂತಿಯಲ್ಲಿ ಅಂತ. ಆಮೇಲೆ ಗೊತ್ತಾಯ್ತು ನೋಡು ನೀನೇ ಅಂತ. ಬುಡಪ್ಪ ಅಂದ್ಕೊಂಡು ಸುಮ್ಮನಾದೆ. ಅದಕ್ಕೆ ನಿನ್ನ ಬರೀ ಹೇಳ್ದೆ ಕಣವ. ಹಿಂಗೆ ಬಿಟ್ಟರೆ ಮತ್ತೆ ತಲೆಗಿಲೆ ಕೆಟ್ಟೋದೋದು ಅಂತ ಭಯ ಕಣಪ್ಪ ನನಗೆ. ಇನ್ನು ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಲ್ಲ ನೋಡು. ಹೆಂಗೊತ್ತಗೆ ನೀನಾರ ನೋಡ್ತೀಯಲ್ಲ, ಹೆಂಗಿದ್ರು ಮದುವೆ ಮಾಡೋರಲ್ವಾ. ಅದಕ್ಕೆ ಮಾತಾಡ್ಸಮ್ಮ ಅಂತ ಕರೆದೆ ಕಣಪ್ಪ ನೀನು. ಅಷ್ಟೇನಾ ಗೌಡ್ರೆ? ಪರವಾಗಿಲ್ಲ ಬಿಡಿ. ಕರೀರಿ. ಅದೇನು ಎತ್ತ ಅಂತ ನಾನು ಕೇಳ್ತೀನಿ. ನಿಮ್ಮ ತಂಗಿಗೆ ಬೇಗ ಕಾಯಿಲೆ ವಾಸಿ ಇದ್ರೆ ಎಲ್ರಿಗೂ ಖುಷಿ ತಾನೆ. ನನಗೆ ಮೊದಲೇದಾಗ ಖುಷಿ ಆಗುತ್ತೆ. ನಾನು ಒಬ್ರಿಗೆ ಸಹಾಯ ಮಾಡಿದ್ಮೇಲೆ ಈ ಥರ ಕಾಯಿಲೆ ವಾಯಿಸು ಅಂತ, ಕಾಯಿಲೆ ವಾಯಿಸಾಯಿತು ಅಂತ ಖುಷಿ ಪಡ್ತೀನಿ.
ಹ್ಞೂ ಕಣಪ್ಪ, ನೀನು ಹೇಳ್ದು ದಿಟ್ವೆ ಕರಿತೀನಿ ಇರು. ಮಗ ಚೈತ್ರ, ಚೈತ್ರ, ದುರ್ಗವ್ವ, ದುರ್ಗವ್ವ, ಏನಣ್ಣ ಕರೆದಿದ್ದು? ಒಸಿ ನೋಡವ ಅಲ್ಲಿ ಯಾರು ಬಂದಿದ್ದರು ಅಂತ. ಹೈ ಶಂಕರ, ಶಂಕರ ನೀನೇನೋ? ಎಷ್ಟೊತ್ತು ನಿನ್ನನ್ನು ಬರಕ್ಕೆ ಹೇಳೋದು, ಬೇಗ ಬರಬೇಕು ಅನ್ನೋದು ಗೊತ್ತಾಗಲ್ವೇನೋ? ನಂಗೆ ತುಂಬ ಬೇಜಾರಾಗ್ತಿದೆ. ಹಾಂ ಬಾರೋ. ಅದು ಅದು ಮನೆಯಾಗ ಯಾರು ಇರ್ನಿಲ್ವಲ್ಲ, ಕ್ಯಾಮೆ ಮಾಡಿ ಬರೋದು ತಡ ಆಗೋಯ್ತು. ಹಾಂ ಆಟಯ್ಯ. ಹೌದೇನೋ? ಹಾಂ ಸರಿ ಸರಿ ಆಯಿತು. ಈಗ ನಾನು, ನೀನು, ದುರ್ಗವ್ವ ಈ 3 ಜನನು ಮಾವಿನಕಾಯಿ ಕಿತ್ಕೊಂಬರಕ್ಕೆ ಹೋಗೋಣ. ತುಂಬ ದಿನ ಆಗಿದೆ, ನನಗೆ ಮಾವಿನಕಾಯಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ. ಮಾವಿನಕಾಯಿ ಸೀಸನ್ ಅಲ್ವಾ? ಮಾವಿನಕಾಯಿ ತಾನೇ, ಅಷ್ಟೇನಾ? ನಾನೇ ಹೋಗಿ ಕಿತ್ಕೊಂಡ್ಬಂದು ತೊಗೊಂಬಂದು ಕೊಡ್ತೀನಿ. ಮನೇಲೆ ಕುತ್ಕೊಂಡು ಆರಾಮಾಗಿ ನೀನು, ದುರ್ಗವ್ವ ಇಬ್ಬರು ತಿನ್ಬೋದಲ್ವಾ? ಏನೋ ನೀನು ನನ್ನ ಮನೇಲಿ ಕುತ್ಕೊಂಡು ಬೇಜಾರಾಗ್ತಿದೆ, ನಾನು ಆ ಕಡೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ನೀವೆಲ್ಲ ಇದ್ಮೇಲೆ 3 ಜನನ ಹೋಗಿ ಕಿತ್ಕೊಂಡು ತಿನ್ಕೊಂಡು ಆಟಾಡ್ಕೊಂಡು ಬರೋದು ಎಷ್ಟು ಚೆನ್ನಾಗಿರುತ್ತೆ. ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳ ನಾನು. ನೋಡಿದ್ರೆ ಮನೇಲೆ ಕುತ್ಕೊಂಡು ತಿನ್ನು ಅಂತ ಹೇಳ್ತಿದೀಯಲ್ಲ. ಗೂಬೆ ಗೂಬೆ. ಮಗ ತಿಪ್ಪೇಸ್ವಾಮಿ, ಇಲ್ಲ ಅನ್ಬೇಡ ಕಣಪ್ಪ, ಹೋಗಪ್ಪ ಜೊತೆಗೆ ಹೋಗ್ಬಿಟ್ಟು 4 ಗಂಟೆ ಕಿತ್ಕೊಟ್ಬಿಡಪ್ಪ. ಇಲ್ಲ ಅಂದರೆ ಒಂಥರ ಆಡ್ತಾಳೆ ಅವಳು. ಅಯ್ಯೋ ಸುಮ್ಕಿರು, ನನಗಂತೂ 3 ದಿನದಿಂದ ತಲೆನೋವು ಆಗ್ಬಿಟ್ಟೈತೆ. ಕರ್ಕೊಂಡೋಗಪ್ಪ. ಸರಿ ಗೌಡ್ರೆ, ಆದರೆ ಗೌಡ್ರೆ ಊರಲ್ಲಿರೋರು ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ? ಅಯ್ಯೋ ಊರ ಜನದ ಬಾಯಿಗೆ ಮಣ್ಣಾಕ. ಜನ ಚೆನ್ನಾಗಿದ್ರು ನಗ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ನಗ್ತಾರೆ. ಅಯ್ಯೋ ನೀನೇನು ತಲೆ ಕೆಡ್ಸ್ಕೊಬೇಡ ಕಣಪ್ಪ ನೀನು. ಊರಿನವ್ರ ಮಾತಿಗೆ ನೀನು ತಲೆನೇ ಬಗ್ಗೋಬೇಡ. ನೀ ಅದೇನಾಯ್ತದೆ ಏನು ಅಂತ ನಾನು ನೋಡ್ಕೊತೀನಿ, ಹೋಗು. ಎಲ್ಲರ ಮನೆಯೂ ದ್ವಾಸನೆ ತೂತಾಗಿರ್ತೈತಿ. ಅದಕ್ಕೆ ತಾನು ತಲೆ ಕೆಡ್ಸ್ಕೊಂಡ್ರೆ ಅಷ್ಟೇ ನಮ್ಮ ತಲೆಗಳು ಯಾಕೆ ಕೊಟ್ಟೈತವೆ. ಸರಿ ಬನ್ನಿ ಚೈತ್ರ ಅವರೇ, ಹೋಗೋಣ. ಎಸ್ಸಲೇನೋ ಹೇಳೋದು, ಬನ್ನಿ ಹೋಗಿ ಗೀಗಿ ಅನ್ಕೊಂಡು ಒಳ್ಳೆ ಕಾಗಿ ಥರ ಕಾಟ ಅನ್ಕೊಂಡು ಬಾಯಿ ಮುಚ್ಕೊಂಡು ಬಾರೆ ಹೋಗಿ ಅಂತ ಅವತ್ತೇ ಹೇಳು ಅಂತ ಹೇಳಿನ. ಅಯ್ಯೋ ರಾಮ ರಾಮ. ಸರಿ ಸರಿ ಬಾರೆ ಹೋಗೋಣ. ದುರ್ಗಾ, ದುರ್ಗಾ ಎಲ್ಲಿದ್ಯಾ? ಬೇಗ ಬಾ, ಪಟಕ್ಕಂತ ಬರ್ಬೇಕು ನೀನು. ಈ ವಕ್ಕನು ಯಾವಾಗ್ಲೂ ಕರಿತಾನೆ ಇರ್ತಾಳೆ 24 ಸಲ. ನನ್ನ ನೆಮ್ಮದಿಯ ಕೆಲಸನೂ ಮಾಡಕ್ ಬಿಡಲ್ಲ, ಏನೂ ಇಲ್ಲ. ನನ್ನ ಗಂಡ ಇದ್ದಿದ್ರೆ ಒಂದು ಅರ್ಧ ಕೆಲಸನಾರು ಮಾಡ್ಕೊಡ್ಬೇಕಣವ. ನಮ್ಮ ಅತ್ತೆಗೆ ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ, ಅದನ್ನ ಮಾಡಿಲ್ಲ. ಒಂದು ಕೆಲಸ ಮಾಡೋದಕ್ಕೆ ಇನ್ನೊಂದು 2 ಎಕ್ಸ್ಟ್ರಾ ಕೆಲಸ ಹಾಕೊಂಡಿರ್ತಾಳೆ. ನಾನು ಏನಂತ ಮಾಡ್ಕೊಂಡು ಸಾಯ್ಲಿ. ಬಂದೆ ಬಂದೆ. ಏನು ಚೈತ್ರಕ್ಕ ಕರೆದಿದ್ದು? ಮಾವ ಕರೆದ್ರ ನನ್ನನ್ನು? ತಿಪ್ಪೇಸ್ವಾಮಿ ಅಣ್ಣ ಯಾವಾಗ ಬಂದೆ? ತಿಂದ ಏನಾದರೂ ಹೊಟ್ಟೆಗೆ? ಚೀ ಚಿ ಚಿ ಚಿ. ದುರ್ಗಾ, ತಿಪ್ಪೇಸ್ವಾಮಿ ಚೆನ್ನಾಗಿಲ್ಲ ಕಣೆ ಕೇಳೋದಕ್ಕೇನೆ. ಶಂಕರ ಚೆನ್ನಾಗಿದೆ ತಾನೆ? ಅವನನ್ನ ಶಂಕರ ಅಂತಾನೆ ಕರಿಬೇಕು ನೀನು. ಶಂಕರನ? ಏನಪ್ಪ ಒಂದು ಸರಿ ಸರಿ ಶಂಕರನ. ತಿಂಡಿ ತಿಂದ? ಹ್ಞೂ ಕಣವ, ಬೆಳಗ್ಗೆ ಮಬ್ಬಿಗೆ ಎಲ್ಲದನ್ನೂ ಕೆಲಸನೂ ಮಾಡಿ ರಾತ್ರಿದು ಹಿಟ್ಟು ಮಿಕ್ಕಿತ್ತು, ಅದನ್ನೇ ನೋಡು ಮೊಸರೆಲ್ಲ ಕಲ್ಸ್ಕೊಂಡು ನೀಟಾಗಿ ಗಂಜಿ ಮಾಡ್ಕೊಂಡು ಕುಡ್ಕೊಂಡು ಹೊಂಟು ಬಂದೆ ನೋಡು ಬೇಗ. ಏನಣ್ಣ ನೀನು ನಮ್ಮ ಮನೆಗೆ ಬರ್ತಿದ್ದೆ ತಾನೆ? ಹಂಗೆ ಬಂದು ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗಿದ್ರೆ ಬೇಡ ಅಂತೀತಾ? ಇವಾಗ ಸರಿ ಬನ್ನಿ ಒಳಗೆ ಕುತ್ಕೊಂಡು ಆರಾಮಾಗಿ ತಿಂಡಿ ತಿನ್ನೋಣ. ಏನೇ ದುರ್ಗಾ ನೀನು? ತಿಂಡಿ ಅಂತ ತಿಂಡಿ ಆಮೇಲೆ ತಿಂತಾನೆ ಬಂದು ಇವಾಗ ಹೋಗೋಣ ಬಾ. ನಾ ಹೊರಗಡೆ ಹೋಗ್ಬಿಟ್ಟು ಏನಾದ್ರೂ ಕಿತ್ಕೊಂಡು ಬಂದು ತಿಂದು ಚೆನ್ನಾಗೆ ಮಜಾ ಮಸ್ತಿ ಮಾಡಿ ಆಮೇಲೆ ಬರೋಣ ಮನೆಗೆ, ಸರಿನಾ? ಅಣ್ಣಯ್ಯನ ಹತ್ರ ನಾನು ದುಡ್ಡು ಇಸ್ಕೊಂಡಿದ್ದೀನಿ. 100 ರೂಪಾಯಿ ಇದೆ ನನ್ನ ಹತ್ರ. ಆರಾಮಾಗಿ ತಿಂಡಿ ಗಿಂಡಿ ತಿನ್ಕೊಂಡು ಸುತ್ತ ಆಡ್ಕೊಂಡು ಬರೋಣ. ಏನೋ ತಿಂಡಿಗೆ 100 ರೂಪಾಯಿ ಇಸ್ಕೊಂಡಿದ್ದೀರಾ? ಮಾವಯ್ಯ ಏನ್ ಹೇಳ್ತೈತಿ ಚೈತ್ರಕ್ಕ? ತಿಂಡಿ ತಿನ್ನಕ್ ಹೋಗ್ಬೇಕಾ? ಮಗ ಸೊಸೆ ಅವತ್ತೇ ಹೇಳಿಲ್ವವ ಚೈತ್ರನ್ಗೆ, ಇದೆಲ್ಲ ವಾಸಿ ಆಗೋವರೆಗೂ ಅವಳು ಏನೇನು ಕೇಳ್ತಾಳೆ, ಏನೇನು ಮಾಡ್ತಾಳೆ ಅದೆಲ್ಲ ಒಂಚೂರು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ. ಇವಾಗ ಹೋಗು, ಆ ಬಟ್ಟಪ್ಪನ ಅಂಗಡಿಲಿ ಏನೇನು ಬೇಕೋ ಅದನ್ನೆಲ್ಲ ತಿನ್ಕೊಳ್ರಿ. ಅವಳು ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಲ್ಲೊಂದು ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡು ಬರ್ರವ, ಆಯ್ತಾ? ಆರಾಮಾಗಿ ಬರ್ರಿ 3 ಜನನು. ಮಾವಯ್ಯ ನಂಗೆ ಮದುವೆ ಆಗಿದೆ. ಅತ್ತೆವ ಹೇಳಿಲ್ವಾ? ನಾನು ಮದುವೆ ಆಗಿ ಬಂದು ಹೊಸದ್ರಲ್ಲಿ ಹಿಂಗೆಲ್ಲ ಹಾಡ್ತಿದ್ದೆ. ನನಗೆ ಹೊಡೆದು ಬಡ್ದು ಎಲ್ಲ ತಿಡೋಳೆ. ಮತ್ತೆ ಇವಾಗ ಏನಾದರೂ ನಾನು ಹೋಯ್ತೀನಿ ಅಂದರೆ ಅತ್ತೆವ ಏನಾದರೂ ಮಾಡಕ್ಕಿಲ್ವ ನನಗೆ? ಹೋಗವ, ಅತ್ತೆಗೆ ಗೋಲಿ ಹೊಡಿ ನೀನು ಒಂದು. ಇವಾಗ ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಆದಷ್ಟು ಶೇರ್ ಮಾಡಿ.